ಆ ಮೊಬೈಲ್ ಎಲ್ಲಿ ಅನ್ನುವಂಥದ್ದು ಅತಿ ಮುಖ್ಯವಾಗಿದೆ. ಸೊ SIT ವಿಚಾರಣೆ ವೇಳೆ ಪ್ರಜ್ವಲ್ ಕೂಗಾಟ ಮಾಡಿದ್ದಾರಂತೆ. ಮೊಬೈಲ್ ಬಗ್ಗೆ ಕೇಳಿದಾಗ ಪ್ರಜ್ವಲ್ ಮೊಂಡಾಟವನ್ನ ಮಾಡಿದ್ದಾರೆ ಅನ್ನೋದು ಆಂತರಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಯಾವ ಮೊಬೈಲ್, ಏನ್ ಕೇಳ್ತಾ ಇದ್ದೀರಿ ನೀವು? ಏರ್ಪೋರ್ಟ್ನಲ್ಲೇ ಮೊಬೈಲ್ ಕಿತ್ಕೊಂಡ್ರಲ್ಲ, ನನ್ನ ಹತ್ತಿರ ಇರೋದು ಒಂದೇ ಮೊಬೈಲ್, ನನ್ನ ಹತ್ತಿರ ಬೇರೆ ಮೊಬೈಲ್ ಇಲ್ಲ, ವಿಡಿಯೋ ಬಗ್ಗೆ ಗೊತ್ತಿಲ್ಲ ಅಂತ SIT ಅಧಿಕಾರಿಗಳ ಮುಂದೆ ಪ್ರಜ್ವಲ್ ಈ ಮೊಂಡಾಟವನ್ನ ಮಾಡಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್. ಸೊ ವಿಡಿಯೋಗಳೇನು ಹರಿದಾಡ್ತಾ ಇವೆ, ಅದು ಪ್ರಜ್ವಲ್ ಅವರದ್ದೇ ಅಂತ ಏನು ಆರೋಪ ಅವರ ಮೇಲೆ ಇದೆ ಈಗ. ಹಾಗಾಗಿ ಆ ಮುಖ್ಯವಾಗಿರುವಂಥ ಮೊಬೈಲಲ್ಲಿ ರೆಕಾರ್ಡ್ ಆಗಿರುವಂಥ ಮೊಬೈಲ್ ಯಾವುದು ಅದು ಮುಖ್ಯವಾಗಿದೆ. ಅದು ನಿಮ್ಮ ಮೊಬೈಲ್ ಕೊಡಿ ಅಂತ ಕೇಳಿದ್ದಾರೆ. ನನ್ನ ಹತ್ರ ಇಲ್ಲ ಮೊಬೈಲು, ಯಾವ ಮೊಬೈಲ್ ಕೇಳ್ತಾ ಇದ್ದೀರಾ, ಏನು ಕೇಳ್ತಾ ಇದ್ದೀರಿ ನೀವು? ಏರ್ಪೋರ್ಟ್ನಲ್ಲಿ ನನ್ನ ಮೊಬೈಲ್ ಕಿತ್ಕೊಂಡ್ರಲ್ಲ ನೀವು ಅಂತೆಲ್ಲ ಮೊಂಡಾಟವನ್ನು ಮಾಡಿದ್ದಾರೆ. ನನ್ನ ಹತ್ರ ಇರೋದು ಒಂದೇ ಮೊಬೈಲ್ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ವಿಡಿಯೋ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಈಗ ಪ್ರಜ್ವಲ್ ಮೊಂಡಾಟವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಬಹಳ ಮುಖ್ಯ ಅಂತಂದರೆ ರೆಕಾರ್ಡ್ ಆಗಿರುವಂತಹ ಮೊಬೈಲ್, ಯಾವ ವಿಡಿಯೋಗಳೇನು ಹರಿದಾಡ್ತಾ ಇದೆ ಅದು ಯಾವ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಈಗ ಅದು ಸಿಗದೇ ಇದ್ದರೆ ಏನಾಗುತ್ತೆ? ಅದು ಬೇಕೇ ಬೇಕಾ, ಅಥವಾ ಅದು ಸಿಗದೇ ಇದ್ದರೂ ಕೂಡ ಈ ಕೇಸು ಸ್ಟ್ಯಾಂಡಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಮುರಳಿ? ಅರುಣ್, ಈಗ ಮೊದಲ ರೀತಿಯಲ್ಲಿ ಇಲ್ಲ, ಕೆಲವೊಂದು ಟೆಕ್ನಾಲಜಿಗಳು ಕೂಡ ಸಾಕಷ್ಟು ಇಂಪ್ರೂವ್ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂಥ ದಾಖಲೆ ಏನು ಪ್ರಕರಣ ಏನಿದೆ, ಪ್ರಕರಣಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು SIT ಅಧಿಕಾರಿಗಳು ಕೂಡ ಕಲೆ ಹಾಕುವಂಥಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಈಗ ಇರುವಂಥದ್ದು ಸಾಮಾನ್ಯವಾಗಿ ಅವರು ಪ್ರೈಮರಿ ಕ್ವಶನ್ಸು ಮತ್ತು ಪ್ರೈಮರಿಯಾಗಿ ಯಾವ ಸಾಕ್ಷ್ಯಗಳು ಸಿಗ್ತವೆ ಆ ಸಾಕ್ಷ್ಯಗಳನ್ನು ಈಗ ಕ್ರೋಢೀಕರಿಸ್ಕೊಳ್ಬೇಕು, ಅದನ್ನು ಟ್ಯಾಕಲ್ ಮಾಡಬೇಕು, ಯಾವ ರೀತಿಯಲ್ಲಿ ಟ್ಯಾಕಲ್ ಮಾಡಬೇಕು ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣನ ನೆನೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಂತೆ ಪ್ರಮುಖವಾದ ಅಂಶವಾಗಿ ಆ ಮೊಬೈಲ್ ಒಂದು, ಆ ಮೊಬೈಲನ್ನು ರಿಕವರನ್ನು ಮಾಡಬೇಕು, ಆ ಮೊಬೈಲನ್ನು ಎಲ್ಲಿ ಬಿಸಾಡಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳಿಲ್ಲ ಅಂತೇಳಿ ಒಂದು ಮಾಹಿತಿಗಳು ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಅದನ್ನು ರಿಕವರ್ ಮಾಡಬೇಕು ಅಂತೇಳಿ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಈಗ SIT ಅಧಿಕಾರಿಗಳ ಮುಂದೆ ಒಂದಷ್ಟು ಹೇಳಿಕೆಗಳನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನನಗೆ ಯಾವುದೇ ರೀತಿಯ ಮೊಬೈಲ್ ಗೊತ್ತಿಲ್ಲ, ನನ್ನ ಬಳಿ ಇದ್ದಂಥ ಮೊಬೈಲ್ ಏನಿತ್ತು ನೀವು ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲೇ ವಶಕ್ಕೆ ತೆಗೆದುಕೊಂಡಿದ್ದೀರಿ, ನೀವು ಯಾವ ಮೊಬೈಲನ್ನು ಕೇಳ್ತಾ ಇದ್ದೀರಿ, ನನಗೆ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿ ಒಂದಷ್ಟು ಅಹೋವಾರಿ ಇರೋಂಥದ್ದು. ಜೊತೆಗೆ ಅದಕ್ಕೆ ಯಾವುದೇ ರೀತಿಯ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇರೋಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಹತ್ರ ವಾಪಸ್ ಬರ್ತೀರಿ.